ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಿಟ್ಟಿನ ಭರದಲ್ಲೋ ಏನೋ ದರ್ಶನ್ ಒಂದ್ಸಾರಿ ಇನ್ಸ್ಪೆಕ್ಟರ್ಗೆ ಹೇಳಿದ್ರಂತೆ, ನಾಯಿ ಕಚ್ಚಿದ ಕೇಸ್ಗೆ ಮನೆಯವರೆಗೂ ಬಂದಿದ್ದೀರಲ್ಲ, ನಾನೇ ಕೊಲೆ ಮಾಡಿ ಸ್ಟೇಷನ್ಗೆ ಬರ್ತೀನಿ ಅಂದಿದ್ರಂತೆ. ಅದೇನು ವಿಪರ್ಯಾಸನೋ ನೋಡಿ. ದರ್ಶನ್ ಅಂದುಕೊಂಡಂತೆ ಕೊಲೆ ಆರೋಪದ ಮೇಲೆ ಜೈಲು ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾರೆ. ಈಗ ಬೇಲ್ಗೆ ಅರ್ಜಿ ಸಲ್ಲಿಸಲು ಕಾಯುತ್ತಿದ್ದಾರೆ. ನಾಳೆ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ. ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಿಸಲಿರುವ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪ ಪಟ್ಟಿ ಪರಿಶೀಲನೆ ಪೂರ್ಣಗೊಂಡಿದ್ದು ಕ್ರೈಮ್ ನಂಬರ್ನಿಂದ ಸಿಸಿ ನಂಬರ್ಗೆ ಕೇಸ್ ಬದಲಾಯಿಸಲಾಗಿದೆ. 24ನೇ ಎಸಿಎಂಎಂ ಕೋರ್ಟ್ 28777/2024 ಸಿಸಿ ನಂಬರ್ ದಾಖಲಿಸಿದೆ. ಇನ್ನು ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗಲಿದ್ದು ಕೋರ್ಟ್ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಿಸಲಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳ ವಿಚಾರಣೆ ನಡೆಯಲಿದೆ. ನಾಳೆನೇ ಆರೋಪಿಗಳ ಪರ ವಕೀಲರಿಗೆ ಚಾರ್ಜ್ ಶೀಟ್ ಪ್ರತಿ ಸಲ್ಲಿಕೆಯಾಗಲಿದೆ. ಜೈಲಿನಲ್ಲಿ ದಚ್ಚುಗಿಲ್ಲ ಗಣಪನ ದರ್ಶನ ಭಾಗ್ಯ. ಕಾಟೇರನಿಗೆ ಪ್ರಸಾದ ತಲುಪಿಸಿದ ಜೈಲು ಸಿಬ್ಬಂದಿ. ಪ್ರತಿ ವರ್ಷದಂತೆ ನಿನ್ನೆನೂ ಗಣೇಶನನ್ನ ಪ್ರತಿಷ್ಠಾಪಿಸಿ ಬಳ್ಳಾರಿ ಜೈಲಲ್ಲೂ ಹಬ್ಬ ಆಚರಿಸಲಾಯಿತು. ಇದೇ ಸಂಭ್ರಮ ಕಣ್ತುಂಬಿಕೊಳ್ಳೋದಕ್ಕೆ ದಾಸ ಹಾತೊರಿತಾ ಇದ್ದ. ಆದರೆ ಸಾಲು ಸಾಲು ಸಸ್ಪೆಂಡ್ ಶಿಕ್ಷೆಯಿಂದ ಪಾಠ ಕಲಿತಿರುವ ಜೈಲು ಸಿಬ್ಬಂದಿ ದರ್ಶನ್ಗೆ ಮಾತ್ರ ಹಬ್ಬ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ನೀಡಿಲ್ಲ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರುವ ದರ್ಶನ್ ಸೇರಿದಂತೆ 5 ಕೈದಿಗಳಿಗೆ ಗಣೇಶ ದರ್ಶನಕ್ಕೆ ಅವಕಾಶ ಕೊಟ್ಟಿಲ್ಲ. ಆದ್ರೆ ಬೆಲ್ಲದ ಕಡುಬು, ರವೆ ಪಾಯಸ, ಮೋದಕ ಸೇರಿದಂತೆ ಪ್ರಸಾದವನ್ನ ದರ್ಶನ್ಗೆ ತಲುಪಿಸಿದ್ದಾರೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಬಿಸಿ ನೀರು ಭಾಗ್ಯ ಇಲ್ಲ. ಹೀಗಾಗಿ 9 ದಿನದಿಂದ ನಿತ್ಯ ತಣ್ಣೀರಲ್ಲೇ ಸ್ನಾನ ಮಾಡ್ತಾ ಇದ್ದಾನೆ. ರೇಣುಕಾಸ್ವಾಮಿಗೆ ಬಲವಂತವಾಗಿ ಬಿರಿಯಾನಿ ತಿನ್ನಿಸಿ ಟಾರ್ಚರ್. ರೇಣುಕಾಸ್ವಾಮಿ ಸಸ್ಯಾಹಾರಿಯಾಗಿದ್ರು ಬಲವಂತವಾಗಿ ಚಿಕನ್ ಬಿರಿಯಾನಿ ತಿನ್ನಿಸಿದ್ರು ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಬಯಲಾಗಿದೆ. ಸ್ವಾಮಿಯನ್ನ ಕಟ್ಟಿ ಹಾಕಿದ್ದ ದುರುಳರು ಬಾಯಿಗೆ ಮಾಂಸ ತುರುಕಿದ್ರು. ತಕ್ಷಣ ಬಿರಿಯಾನಿಯನ್ನ ಸ್ವಾಮಿ ಉಗುಳಿದ್ದ. ಇದರಿಂದ ಕೆರಳಿದ ದರ್ಶನ್ ಅನ್ನ ಉಗುಳ್ತೀಯ ಮಗನೇ ಅಂತ ಬೈದ್ನಂತೆ. ಅಷ್ಟೇ ಅಲ್ಲ, ಶೂಗಾಲಿನಿಂದ ಒದ್ದು ಅಟ್ಟಹಾಸ ಮೆರೆದಿದ್ದ. ರಕ್ತ ಮೆತ್ತಿಕೊಂಡೇ ಡೆವಿಲ್ ಶೂಟಿಂಗಿಗೆ ಹೋಗಿದ್ದ ದಾಸ. ಜೂನ್ 8ರಂದು ಇಡೀ ದಿನ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರಿಂದ ದರ್ಶನ್ ಶೂಗಳಿಗೂ ಕೂಡ ಸ್ವಾಮಿಯ ರಕ್ತ ಮೆತ್ಕೊಂಡಿತ್ತು. ಅದೇ ಶೂಗಳನ್ನೇ ಹಾಕೊಂಡು ಡೆವಿಲ್ ಚಿತ್ರದ ಶೂಟಿಂಗಿಗಾಗಿ ಮೈಸೂರಿಗೆ ತೆರಳಿದ್ದ. ಅಲ್ಲಿ ಅರೆಸ್ಟ್ ಆಗ್ತಾ ಇದ್ದಂತೆ ಕೊಲೆ ವೇಳೆ ಬಳಸಿದ್ದ ಶೂ ಬಟ್ಟೆ ಪ್ಯಾಕ್ ಮಾಡಿಸಿ ಬೇರೆ ಶೂ ಧರಿಸಿದ್ದ. ಅದೇ ಶೂಗಳನ್ನ ವಶಪಡಿಸಿಕೊಂಡು ಪರೀಕ್ಷಿಸ್ತಾ ಇದ್ದಂತೆ ರೇಣುಕಾಸ್ವಾಮಿಯ DNA ಮ್ಯಾಚ್ ಆಗಿದೆ. ಹೀಗಾಗಿ ಇದು ಕೂಡ ಪ್ರಬಲ ಸಾಕ್ಷಿಯಾಗಲಿದೆ. ಪಟ್ಟಣಗೆರೆ ಶೆಡ್ನ ಮಣ್ಣು ಕೂಡ ಅಂಟಿಕೊಂಡಿತ್ತು. FSL ನಲ್ಲಿ ಮಣ್ಣಿನ ರಹಸ್ಯವೂ ಬಯಲಾಗಿದೆ. ಅಲ್ಲದೆ ಪವಿತ್ರ ಕೂಡ ಶೆಡ್ಗೆ ಬಂದಿದ್ಲು ಅನ್ನೋದಕ್ಕೆ ಅವಳ ಚಪ್ಪಳಿನೇ ಸಾಕ್ಷಿಯಾಗಿದೆ. ಇನ್ನು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ ಮದ್ಯ ಸೇವಿಸಿ ಸುಲಿಗೆ ಮಾಡಿತ್ತು ಅನ್ನೋದು ಬಯಲಾಗಿದೆ. ರೇಣುಕಾಸ್ವಾಮಿಯ ಚೈನ್, ರಿಂಗ್, ವಾಚ್ ಮತ್ತು ಲಿಂಗಾಯತರು ಧರಿಸುವ ಕರಡಿಗೆ ಕಿತ್ತುಕೊಂಡಿದ್ದಾರೆ. ಮದ್ಯದ ಬಿಲ್ಲನ್ನ ರೇಣುಕಾಸ್ವಾಮಿಗೆ ಕೊಡಿಸಿದ್ದಾರೆ. ಎಂಟು ತಿಂಗಳ ಹಿಂದೆ ಕೊಲೆ ಮಾಡಿ ಸ್ಟೇಷನ್ಗೆ ಬರ್ತೀನಿ ಎಂದಿದ್ದ ದರ್ಶನ್. 8 ತಿಂಗಳ ಹಿಂದೆ ದರ್ಶನ್ ಸಾಕು ನಾಯಿ ಮಹಿಳೆಯೊಬ್ಬರಿಗೆ ಕಚ್ಚಿತ್ತು. ಈ ಸಂಬಂಧ ಕೇಸ್ ದಾಖಲಿಸಿಕೊಂಡಿದ್ದ RR ನಗರ ಇನ್ಸ್ಪೆಕ್ಟರ್ ದರ್ಶನ್ಗೆ ನೋಟಿಸ್ ನೀಡುವುದಕ್ಕೆ ಮುಂದಾದ್ರು. ಇದಕ್ಕೆ ಗರಂ ಆದ ದಾಸ, ನಾನೇನು ಕೊಲೆ ಮಾಡಿದ್ದೀನಾ, ಇಲ್ಲಿವರೆಗೂ ಬಂದಿದ್ದೀರಲ್ಲ, ಸುಮ್ನೆ ಇರಿ, ನಾನೇ ಕೊಲೆ ಮಾಡಿ ಸ್ಟೇಷನ್ಗೆ ಬರ್ತೀನಿ ಎಂದಿದ್ದನಂತೆ. ಅವತ್ತು ಹೇಳಿದಂತೆ ಕೊಲೆ ಮಾಡಿನೇ ದರ್ಶನ್ ಜೈಲು ಸೇರಿದ್ದು ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, TV9.